ಸಾಮಾನ್ಯವಾಗಿ ಇಡ್ಲಿ ಮಾಡುವಾಗ ನಾವು ಉದ್ದನ್ನ ಬಳಸ್ತೀವಿ ಅಲ್ವಾ. ಆದರೆ ಇವತ್ತು ನಾನು ಉದ್ದನ್ನ ಬಳಸದೇನೆ ತೆಂಗಿನಕಾಯಿಯನ್ನ ಬಳಸ್ಬಿಟ್ಟು ಒಂದೊಳ್ಳೆ ಸಾಫ್ಟ್ ಆಗಿರುವಂತಹ ಒಂದು ಇಡ್ಲಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಕೆಲವೊಂದು ಟಿಪ್ಸ್ಗಳನ್ನ ನಾವು ಫಾಲೋ ಮಾಡಿದ್ರೆ ತುಂಬಾ ಮೃದುವಾಗಿರುವಂತಹ ಇಡ್ಲಿನ ಮಾಡ್ಕೊಳ್ಬಹುದು. ಮತ್ತೆ ಇದಕ್ಕೆ ಒಂದೊಳ್ಳೆ ಕಾಂಬಿನೇಷನ್ ಆಗಿರುವಂತಹ ನೀರ್ ಚಟ್ನಿ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟು ಸಾಫ್ಟ್ ಆಗಿರುವಂತಹ ಇಡ್ಲಿನ ಖಂಡಿತ ನೀವು ಒಮ್ಮೆ ಮಾಡಿ ನೋಡಿ. ಮತ್ತೆ ಹೇಗ್ ಮಾಡೋದು ಅಂತ ಈಗ ಸ್ಟೆಪ್ಗಳ ಜೊತೆಗೆ ನೋಡ್ತಾ ಹೋಗೋಣ. ಸ್ಟಾರ್ಟ್ ಮಾಡೋಣ. ಹಲೋ ಎವ್ರಿವನ್, ನಾನು ಸುಷ್ಮಾ, ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ನೋಡಿ, ಒಂದು ಪಾತ್ರೆಗೆ ನಾನು 2 ಕಪ್ ಆಗುವಷ್ಟು ಇಡ್ಲಿ ರವಾನ ಹಾಕೊಳ್ತಾ ಇದ್ದೀನಿ. ಮಾಮೂಲಾಗಿ ನಾವು ಸಿಟಿಯಿಂದ ತರುವಂತಹ ಇಡ್ಲಿ ರವ ಇದು. ಈ ಲೋಟನ ನಾನು ಎಲ್ಲ ಅಳತೆಗೆ ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ಈಗ ನೀರನ್ನ ಹಾಕ್ಬಿಟ್ಟು ಒಂದು 2-3 ಸರಿ ಚೆನ್ನಾಗಿ ಇದನ್ನ ತೊಳ್ಕೊಂಡು ನೀರೆಲ್ಲ ಇಳಿಸಿಟ್ಬಿಟ್ಟು ಹಾಗೆ ಪ್ಲೇಟ್ ಅನ್ನ ಮುಚ್ಚಿ ಇದನ್ನ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ. ಓಕೆನಾ. ಹಾಗೆ ಸೆಕೆಂಡ್ ಸ್ಟೆಪ್ ಏನಂದ್ರೆ, ನಾನಿಲ್ಲಿ ಯಾವ ಕಪ್ಪಲ್ಲಿ ಇಡ್ಲಿ ರವಾನ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಮೀಡಿಯಂ ಅವಲಕ್ಕಿನ ತಗೊಂಡಿದ್ದೀನಿ. ಇದನ್ನ ಈಗ ಹಾಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ. ಅದೇ ಕಪ್ಪನ್ನ ಯೂಸ್ ಮಾಡಿದ್ದೀನಿ. ಪುನಃ ಇದಕ್ಕೀಗ ನೀರು ಹಾಕ್ಬಿಟ್ಟು ಈ ಅವಲಕ್ಕಿನೂ ಅಷ್ಟೇ ಒಂದು 2-3 ಸರಿ ಚೆನ್ನಾಗಿ ತೊಳ್ಕೊಳ್ಬೇಕು. ಅಂದ್ರೆ ನಾವು ನೀಟಾಗಿ ತೊಳ್ಕೊಂಡ್ರೆ ಇಡ್ಲಿ ಒಳ್ಳೆ ಬೆಳ್ಳಗಾಗಿ ಚೆನ್ನಾಗಿ ಬರುತ್ತೆ. ಅವಲಕ್ಕಿಯಲ್ಲಿ ಒಂದು ಸ್ವಲ್ಪ ಧೂಳು ಕೂಡ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ. ಹಾಗೆ ನೋಡಿ, ಕೆಲವೊಂದ್ಸರಿ ಅವಲಕ್ಕಿಯಲ್ಲಿ ಈ ರೀತಿ ನೆಲ್ಲೆಲ್ಲ ಇರುತ್ತೆ ಅಲ್ವಾ, ಅದನ್ನ ತೆಕ್ಕೊಂಡ್ಬಿಡಿ. ಪುನಃ ಇದಕ್ಕೆ ನೀರು ಹಾಕ್ಬಿಟ್ಟು ಇದನ್ನ ಒಂದು ಅರ್ಧ ಗಂಟೆ ಮುಚ್ಚಳ ಮುಚ್ಚಿ ಇಟ್ಬಿಡಿ. ಸೊ ಇಡ್ಲಿ ರವಾನು ನಾವು ತೊಳೆದಿಟ್ಕೊಂಡಿದೀವಿ, ಅವಲಕ್ಕಿ ಕೂಡ ನೆನೆಯೋದಕ್ಕೆ ಅಂತ ಇಟ್ಕೊಂಡಿದೀವಿ. ಎರಡನ್ನು ಅರ್ಧ ಗಂಟೆ ಇಟ್ಕೊಳ್ಳಿ. ಅರ್ಧ ಗಂಟೆ ಆದ್ಮೇಲೆ ನೋಡಿ, ನಾನು ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ. ಅವಲಕ್ಕಿ ಒಳ್ಳೆ ಸಾಫ್ಟ್ ಆಗಿ ಈ ರೀತಿ ನೆಂದ್ಕೊಂಡಿರ್ಬೇಕು. ಸರಿನಾ. ಇದೇ 2 ಸ್ಟೆಪ್ ಮುಗೀತು. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ, ಈಗ ಅವಲಕ್ಕಿನ ಒಂದು ಸ್ವಲ್ಪ ಹಿಂಡ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಇದನ್ನ ಹಾಕೊಳ್ತಾ ಇದ್ದೀನಿ. ನೀವು ಎಲ್ಲಾ ಸ್ಟೆಪ್ಗಳನ್ನು ನೀಟಾಗಿ ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಆಗಿರುವಂತಹ ಇಡ್ಲಿನ ಮಾಡ್ಕೊಳ್ಬಹುದು. ಹಾಗೆ ಅದೇ ಕಪ್ಪಲ್ಲಿ ನಾನು 1.5 ಕಪ್ ಆಗುವಷ್ಟು ಫ್ರೆಶ್ ಆಗಿ ತುರ್ಕೊಂಡಿರುವಂತಹ ತೆಂಗಿನ ತುರಿನ ಹಾಕೊಳ್ತಾ ಇದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೇನು ಫ್ರೆಶ್ ಮೊಸರೇ ಇರಬೇಕು ಅಂತ ಇಲ್ಲ, ನೀವು ನಿನ್ನೆನ ಮೊಸರನ್ನಾದ್ರೂ ಉಪಯೋಗಿಸ್ಕೊಳ್ಬಹುದು. ಈ ರೀತಿ ಮಿಕ್ಸಿಗೆ ಹಾಕ್ಬಿಟ್ಟು ಇದನ್ನ ರುಬ್ಕೊಂಡಾದ್ಮೇಲೆ ನಿಮ್ಗೆ ಅದಕ್ಕೇನಾದ್ರೂ ನೀರಿನ ಅಗತ್ಯ ಕಾಣ್ತು ಅಂತಾದ್ರೆ 1 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಆಮೇಲೆ ಪುನಃ ಮಿಕ್ಸಿಗೆ ಈಗ ಹಾಕೊಳ್ತಾ ಇದ್ದೀರಿ. ನೈಸ್ ಆಗಿ ರುಬ್ಬಿ ಈ ರೀತಿ ನೋಡಿ, ನೋಡ್ತಾ ಇದ್ದೀರಿ ಅಲ್ವಾ, ಇಷ್ಟು ನೈಸ್ ಆಗಿ ರುಬ್ಕೊಂಡು ರೆಡಿ ಮಾಡ್ಕೊಳ್ಳಿ ಹಿಟ್ಟನ್ನ. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ, ಈಗ ನೋಡಿ ಈ ಇಡ್ಲಿ ರವ ಕೂಡ ಚೆನ್ನಾಗಿ ನೆಂದಿರುತ್ತೆ ಅಲ್ವಾ, ಈ ರೀತಿ ರೆಡಿ ಮಾಡ್ಕೊಳ್ಳಿ ಇಡ್ಲಿ ರವ ಕೂಡ. ಹಾಗೆ ನೆಕ್ಸ್ಟ್ ಏನಂದ್ರೆ, ಈ ಇಡ್ಲಿ ರವಾ ಪಾತ್ರೆಗೆನೆ ರುಬ್ಕೊಂಡಿರುವಂತಹ ಅವಲಕ್ಕಿ ಮಿಶ್ರಣವನ್ನ ಹಾಕೊಳ್ತಾ ಇದ್ದೀನಿ. ಆಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಒಂದೇ ಡೈರೆಕ್ಷನ್ ನಲ್ಲಿ ಇದನ್ನ ಒಂದು 5 ನಿಮಿಷದವರೆಗೆ ಬೀಟ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ಅದು ಒಳ್ಳೆ ಫ್ಲಫಿ ಆಗಿ ಬರುತ್ತೆ ಹಿಟ್ಟು. ಇಡ್ಲಿ ಕೂಡ ಹಗೂರವಾಗಿ ಆಗುತ್ತೆ. ಈ ಸ್ಟೆಪ್ ಕೂಡ ತುಂಬಾನೇ ಇಂಪಾರ್ಟೆಂಟು. ಚೆನ್ನಾಗಿ ಒಂದೇ ಡೈರೆಕ್ಷನ್ ನಲ್ಲಿ ತಿರುಗಿಸ್ತಾ ಇರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇವತ್ತು ನಾನು ಇದಕ್ಕೆ ಯಾವುದೇ ರೀತಿ ಸೋಡಾ ಆಗ್ಲಿ ಇನೋ ಆಗ್ಲಿ ಏನನ್ನು ಬಳಸ್ತಾ ಇಲ್ಲ. ಇನ್ಸ್ಟಂಟ್ ಆಗಿ ಮಾಡೋದಿದ್ರು ಕೂಡ ಅದೇನು ಅಗತ್ಯ ಇರಲ್ಲ. ಹಾಗೆ ನೋಡಿ, ಮುಚ್ಚಳನ ಮುಚ್ಚಿಟ್ಬಿಟ್ಟು ಇದನ್ನು ಕೂಡ ಒಂದು ½ an hour ಹಾಗೆ ಇಟ್ಬಿಡಿ. ಡಿಸ್ಕೌಂಟ್ಗಾಗಿ ಕಾಯ್ಬೇಕಾಗಿಲ್ಲ. 10 ಸೀರೆ ಒಟ್ಟಿಗೆ ಖರೀದಿ ಮಾಡ್ಬೇಕಂತಾನೂ ಇಲ್ಲ. ಹಬ್ಬ ಹರಿದಿನಕ್ಕೆ ಅಂತ ಕಾಯೋ ಗೋಜಿಲ್ಲ. ಡಿಸ್ಕೌಂಟ್ ಹುಡ್ಕೊಂಡು ಬೇರೆ ಬೇರೆ ಊರಿಗೆ ಹೋಗೋ ಅಗತ್ಯ ಅಂತೂ ಇಲ್ವೇ ಇಲ್ಲ. ನಮ್ ಶಿರ್ಸಿಯಲ್ಲಿ ಎಕ್ದಮ್ ಹೋಲ್ಸೇಲ್ ರೇಟ್ ನಲ್ಲಿ ಅತ್ಯುತ್ತಮ ಸಿಲ್ಕ್ ಮಾರ್ಕ್ ಇರೋಂತಹ ಸೀರೆ ಸಿಗ್ತಾ ಇದೆ ಫ್ರೆಂಡ್ಸ್. ಅದರಲ್ಲೂ ನಮ್ಗೆ ಗದ್ವಾಲ್ ಸಿಲ್ಕ್, ಟಿಶ್ಯೂ ಸಿಲ್ಕ್, ಮತ್ತೆ ಪೈಠಣಿ, ಕಾಂಜೀವರಂ, ಯಾವ ರೀತಿ ನಿಮ್ಗೆ ಸಿಲ್ಕ್ ಸಾರಿ ಬೇಕಂದ್ರೂ ಇಲ್ಲಿ ಸಿಗುತ್ತೆ. ನೀವು 10 ಸೀರೆನೇ ತಗೊಳ್ಳಿ ಅಥವಾ 1 ಸೀರೆ ಬೇಕಾದ್ರೂ ತಗೊಳ್ಳಿ, ನಿಮ್ಗೆ ಹೋಲ್ಸೇಲ್ ರೇಟ್ ನಲ್ಲಿ ಸಿಗೋದಂತರೂ ಗ್ಯಾರಂಟಿ. ಡೈರೆಕ್ಟ್ ಆಗಿ ಉತ್ಪಾದಕರಿಂದ ಗ್ರಾಹಕರಿಗೆ ಸಿಗ್ತಾ ಇರೋಂತ ಈ ಚಾನ್ಸ್ ಅನ್ನ ನಾವು ಯಾಕೆ ಬಿಟ್ಕೊಳ್ಳೋಣ ಅಲ್ವಾ ಫ್ರೆಂಡ್ಸ್. ಇವತ್ತೇ ಹೋಗೋಣ. ಎಲ್ಲಿಗೆ ಅಂತೀರಾ? ಗಂಧರ್ವ ಸಿಲ್ಕ್, CP ಬಜಾರ್, ಸಿರ್ಸಿ. ಖಂಡಿತ ಒಮ್ಮೆ ಭೇಟಿ ಕೊಡಿ. ಅತ್ಯುತ್ತಮವಾಗಿರುವಂತಹ ಹೋಲ್ಸೇಲ್ ರೇಟ್ ನ ಸೀರೆಗಳನ್ನ ನಿಮ್ದಾಗಿಸ್ಕೊಳ್ಬಹುದು. ಮತ್ತೆ ಈಗಾಗಲೇ ನೋಡಿ ಫ್ರೆಂಡ್ಸ್, ನಾನು ಹೋಟೆಲ್ ಸ್ಟೈಲ್ ನಲ್ಲಿ ಮಾಡುವಂತಹ ಇಡ್ಲಿ ಸಾಂಬಾರು, ಬೇರೆ ಬೇರೆ ರೀತಿ ಇಡ್ಲಿಗಳು, ರವೆ ಇಡ್ಲಿ ನಾವು ಹೋಟೆಲ್ ಸ್ಟೈಲ್ ರೀತಿಯಲ್ಲಿ ಮನೇಲಿ ಹೇಗ್ ಮಾಡ್ಕೊಳ್ಬೇಕು, ಮತ್ತೆ ಕೊಟ್ಟೆ ಇಡ್ಲಿ ಹೇಗ್ ಮಾಡ್ಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಸದ್ಯದಲ್ಲೇ ಇನ್ನೊಂದು ರೀತಿಯಲ್ಲಿ ಹೋಟೆಲ್ ಸ್ಟೈಲ್ ಇಡ್ಲಿ ಸಾಂಬಾರನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ಇವತ್ತಿನ ಇಡ್ಲಿಗೆ ಒಂದು ಬೆಸ್ಟ್ ನೀರ್ ಚಟ್ನಿನ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾನೇ ಚೆನ್ನಾಗಾಗುತ್ತೆ ಮತ್ತೆ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟ್ ನೋಡಿ, ಮಿಕ್ಸಿ ಜಾರ್ಗೆ 1 ಕಪ್ ಆಗುವಷ್ಟು ಫ್ರೆಶ್ ಕೋಕೋನಟ್, 1/4 ಕಪ್ ಆಗುವಷ್ಟು ಪುಟಾಣಿನ ಹಾಕೊಳ್ತಾ ಇದ್ದೀನಿ, ಮತ್ತೆ ಒಂದು ಸ್ವಲ್ಪ ಶುಂಠಿ, ಮತ್ತೆ ಒಂದು 7-8 ನಾನು ಸೂಜ್ ಮೆಣಸನ್ನ ತಗೊಂಡಿದ್ದೀನಿ. ತುಂಬಾ ಖಾರ ಇರುತ್ತೆ ಅದು. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ನೀರನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕೊಳ್ಬೇಕಿತ್ತು, ಆವಾಗ ಸೇರಿಸ್ಕೊಂಡಿಲ್ಲ. ಸೊ ಈಗ ಹುಣಸೆ ಹಣ್ಣನ್ನ ಹಾಕೊಂಡಿದ್ದೀನಿ, ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಬರೋಣ. ಈ ತರ ತರಿತರಿಯಾಗಿ ರುಬ್ಕೊಂಡು ಬಂದಾದ್ಮೇಲೆ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ನೈಸ್ ಆಗಿ ರುಬ್ಕೊಂಡು ಬರೋಣ. ನೋಡಿ, ಈಗ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ನೀವು ಮಾಡ್ಕೊಂಡ್ರೆ. ಹಾಗೆ ಮೇಲ್ಗಡೆಯಿಂದ ಒಂದು ಸಾಸಿವೆ, ಕರಿಬೇವಿನ ಸೊಪ್ಪು, ಮತ್ತೆ ಒಣಮೆಣಸು, ಹಿಂಗು ಎಲ್ಲ ಹಾಕ್ಬಿಟ್ಟು ಒಂದು ಒಗ್ಗರಣೆನ ಕೊಟ್ಕೊಂಡ್ರೆ ಒಂದು ಬೆಸ್ಟ್ ಚಟ್ನಿ ರೆಡಿ ಆಗುತ್ತೆ. ಇದನ್ನ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೀರ್ ತರ ಮಾಡ್ಕೊಳ್ಬೇಕು. ಉಪ್ಪು ಎಲ್ಲ ಕರೆಕ್ಟ್ ಆಗಿ ಹಾಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಈ ಕಡೆಗೆ ಹಿಟ್ಟು ಕೂಡ 1/2 ಅವರ್ ಆಯ್ತು ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಅದು ಫ್ಲಫಿಯಾಗಿ ಬಂದಿರುತ್ತೆ. ಪುನಃ ಇನ್ನೊಂದು 3-4 ನಿಮಿಷ ನೀವು ಇದನ್ನ ಬೀಟ್ ಮಾಡ್ಕೊಳ್ಬೇಕು, ಆವಾಗ ಅದು ತುಂಬಾ ಹಗೂರವಾಗಿ ಬರುತ್ತೆ ಇಡ್ಲಿ. ಮತ್ತೆ ಇಡ್ಲಿ ಸ್ಟ್ಯಾಂಡ್ ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೋಡಿ, ಆ ಸ್ಟ್ಯಾಂಡ್ಗೆಲ್ಲ ಈ ರೀತಿ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅಂದ್ರೆ ಇಡ್ಲಿ ನಮಗೆ ರಿಮೂವ್ ಮಾಡುವಾಗ ತುಂಬಾ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಮತ್ತೆ ಪಾತ್ರೆಗೆ ಜಾಸ್ತಿ ಅಂಟಲ್ಲ ನಾವು ಈ ರೀತಿ ಎಣ್ಣೆನ ಹಚ್ಕೊಳ್ಳೋದ್ರಿಂದ. ಹಾಗೆ ಈಗೆಲ್ಲ ನೋಡಿ, ಇಡ್ಲಿ ತಟ್ಟೆಗೆಲ್ಲ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹಾಕೊಳ್ಬೇಕು. ಯಾಕಂದ್ರೆ ಮೇಲ್ಗಡೆ ಎಲ್ಲ, ಇಲ್ಲಾಂದ್ರೆ ರವೆ ಎಲ್ಲ ಕೆಳಗಡೆ ಕೂತ್ಕೊಂಡು ಬರುತ್ತೆ. ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ. ಹಾಗೆ ನೋಡಿ, ಒಂದು 15-20 ನಿಮಿಷ ನೀವು ಇದನ್ನ ಬೇಯಿಸ್ಕೊಳ್ಬೇಕು. ವಿಸಲ್ ಎಲ್ಲ ಏನು ಹಾಕೋದು ಬೇಡ. ಆಮೇಲೆ ನೋಡಿ, ತಣ್ಣಗಾದ್ಮೇಲೆ ನಾನು ಇಡ್ಲಿನ ಈ ಪಾತ್ರೆಯಿಂದ ತೆಗೆದು ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿಯಲ್ಲಿ ನೀವು ಖಂಡಿತ ಒಮ್ಮೆ ಇಡ್ಲಿನ ಟ್ರೈ ಮಾಡಿ. ಮತ್ತೆ ನಾವಿದನ್ನ ಇನ್ಸ್ಟಂಟ್ ಆಗಿ ಮಾಡ್ಕೊಳ್ಬಹುದು. ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ, ಮತ್ತೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಅವಶ್ಯಕತೆ ಇಲ್ಲ. ನೋಡಿ ಎಷ್ಟು ಸಾಫ್ಟ್ ಆಗಿ ಇದೆ ಇದು. ನಾನೀಗ ನಿಮ್ಗೆ ಕಟ್ ಮಾಡೋದು ನೋಡಿದ್ರೇನೆ ಗೊತ್ತಾಗ್ಬಹುದು ಎಷ್ಟು ಚೆನ್ನಾಗಿದೆ ಹೇಳ್ಕೊಂಡು. ಈಗ ನೋಡಿ, ಎಲ್ಲ ಇಡ್ಲಿನೂ ತೆಗೆದು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಖಂಡಿತ ನೀವು ಒಮ್ಮೆ ಈ ರೀತಿಯಲ್ಲಿ ಇಡ್ಲಿನ ಟ್ರೈ ಮಾಡಿ. ಹಾಗೆ ಒಂದು ಸರ್ವಿಂಗ್ ಪ್ಲೇಟ್ ಅನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಈಗ ಇಡ್ಲಿನ ಹಾಕೊಳ್ತಾ ಇದ್ದೀನಿ. ತುಂಬಾ ಮೃದುವಾಗಿರುವಂತಹ ಇಡ್ಲಿ ರೆಡಿ ಆಗುತ್ತೆ. ಸಾಫ್ಟ್ ಆಗಿ ಒಳ್ಳೆ, ನೀವು ಬಾಯಿಗೆ ಇಟ್ಟರೆ ಸಾಕು ನೀರಾಗತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇಡ್ಲಿ. ನೀವು ತೆಂಗಿನಕಾಯಿಂದ ಮಾಡಿದೀರಾ ಅಂತಾನೆ ಗೊತ್ತಾಗಲ್ಲ. ಹಾಗೆ ಇದಕ್ಕೆ ಒಂದೊಳ್ಳೆ ಕಾಂಬಿನೇಷನ್ ನೀರ್ ಚಟ್ನಿ ಕೂಡ ಹಾಕೊಂಡಿದ್ದೀನಿ. ಫುಲ್ ನೀವು ಇಡ್ಲಿನ ತಗೊಂಡ್ಬಿಟ್ಟು ಅದನ್ನ ಇದರಲ್ಲಿ ಡಿಪ್ ಮಾಡಿ ತಿನ್ಬೇಕು, ಅವಾಗೇನೆ ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಹಗೂರವಾಗಿದೆ ಇಡ್ಲಿನ. ಮತ್ತೆ ಕಟ್ ಮಾಡಿದೆ ಅಲ್ವಾ, ಒಂದ್ ಸ್ವಲ್ಪ ಕೂಡ ಅದು ನಾರಾಗಿಲ್ಲ, ಮತ್ತೆ ಇಡ್ಲಿ ಗಟ್ಟಿ ಆಗಿಲ್ಲ, ಸಾಫ್ಟ್ ಆಗಿ ಒಳ್ಳೆ ಹತ್ತಿ ಅಷ್ಟೇ ಮೃದುವಾಗಿತ್ತು ಈ ಇಡ್ಲಿ. ತುಂಬಾ ಚೆನ್ನಾಗ್ ಅನಿಸ್ತು. ನಮ್ಮನೇಲಂತೂ ಎಲ್ಲರೂ ತುಂಬಾನೇ ಇಷ್ಟಪಟ್ಕೊಂಡು ತಿಂದ್ರು. ಸೊ ಮತ್ತೆ ದಿಢೀರಾಗಿ ಮಾಡ್ಬೋದಲ್ವಾ, ನಾವು ನಿನ್ನೆ ರಾತ್ರಿ ರುಬ್ಬಿಡ್ಬೇಕು, ಬೆಳಗ್ಗೆ ಮಾಡ್ಬೇಕು ಅಂತೆಲ್ಲ ಏನೂ ಇರಲ್ಲ ಇದು. ಮತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.